ಸೊ ಇಲ್ಲಿ ದೇವಸ್ಥಾನಕ್ಕಿಂತ ಮುಖ್ಯವಾಗಿ ಇಲ್ಲಿ ವೀರಗಲ್ಲುಗಳು ತುಂಬ ಇಂಪಾರ್ಟೆಂಟಾಗಿ ನಾವು ನೋಡಲೇಬೇಕು. ಅಷ್ಟು ಅದ್ಭುತವಾಗಿರುವಂಥ ವೀರಗಲ್ಲುಗಳು ಇಲ್ಲಿದ್ದಾವೆ ಸ್ನೇಹಿತರೆ. ನೋಡ್ಕೊಂಡು ಹೋಗೋಣ ಎಷ್ಟು ವೀರಗಲ್ಲುಗಳಿದ್ದಾವೆ ಇಲ್ಲಿ ಅಂತ. ನೋಡಿ ಇಲ್ಲಿ ಇಷ್ಟೊಂದು ವೀರಗಲ್ಲುಗಳಿದ್ದಾವೆ. ಈ ವೀರಗಲ್ಲುಗಳಲ್ಲಿ ಒಂದು ವೀರಗಲ್ಲಂತೂ ತುಂಬ ವಿಶೇಷವಾಗಿದೆ. ಏನು ಅಂದರೆ ಇಲ್ಲಿ ಕಾಳದಾದೇವಿಯ ಮಗ ಪಾಂಡ್ಯದೇವ ಮಹಾದೇವ ಅಂತ ಇರ್ತಾನೆ. ಆತನಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಆ ಕೋಪದಲ್ಲಿ ಆ ಮರಕಾಲನ್ನು ಕೊಂದುಬಿಡ್ತಾನೆ. ನೋಡಿ ಇಲ್ಲಿ ಪಕ್ಕದಲ್ಲೇ ಉಪ್ಪುವಳ್ಳಿ ಅಂತಿದೆ. ಆ ಉಪ್ಪುವಳ್ಳಿಗೂ ಇಂದವರೆಗೂ ಮಧ್ಯೆ ಈ ಬಾರ್ಡರ್ ಇಶ್ಯೂ ಅಂದರೆ ಇವಾಗ ನಾವು ದೇಶಗಳ ಮಧ್ಯೆ ಬಾರ್ಡರ್ ಯುದ್ಧ ಆಗುತ್ತೆ. ಆವಾಗ ಊರುಗಳ ಮಧ್ಯೆ ಯುದ್ಧ ಆಗ್ತಾ ಇತ್ತು. ಸೊ ಅಂಥ ಒಂದು ಸಂದರ್ಭದಲ್ಲಿ ಇಂದಾವರ ಮತ್ತು ಉಪ್ಪುವಳ್ಳಿ ಮಧ್ಯೆ ಗಡಿ ಸಂಬಂಧಕ್ಕೆ ಒಂದು ಯುದ್ಧ ಆಗ್ಬಿಡುತ್ತೆ. ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇದುವರೆಗೂ ನನ್ನ ಚಾನಲ್ನಲ್ಲಿ ಪ್ರಸಾರ ಮಾಡಿರುವಂಥ 106 ವಿಡಿಯೋಗಳನ್ನು ಮೆಚ್ಚಿ ಕಮೆಂಟ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ. ನಿಮಗೆಲ್ಲ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತಿನ ಒಂದು ವಿಡಿಯೋ ಮಾಡ್ತಿರೋದು ಚಿಕ್ಕಮಗಳೂರು ಹತ್ರ ಇರೋವಂಥ ಒಂದು ಊರು ಇಂದಾವರ ಅಂತ. ನೀವು ಬೇರೆ ನನ್ನ ಯಾವ ವಿಡಿಯೋಗಳು ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ವಿಡಿಯೋನ ಮಾತ್ರ ಮರೀದೆ ನೋಡಿ. ತುಂಬ ವಿಶೇಷವಾಗಿರುವಂಥ ಒಂದು ವಿಡಿಯೋ ಇದು. ಈ ವಿಡಿಯೋದಲ್ಲಿ ನಿಮಗೆ ಬಹಳ ಆಸಕ್ತಿಯಿಂದ ಕೂಡಿರುವಂಥ ಮಾಹಿತಿ ಇರುವಂಥ ವೀರಗಲ್ಲುಗಳನ್ನು ತೋರಿಸ್ತೀನಿ. ಎಷ್ಟೊಂದು ವೀರಗಲ್ಲುಗಳಿದ್ದಾವೆ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಚಿಕ್ಕಮಗಳೂರಿಂದ ಬರೀ ಒಂದು 10 ನಿಮಿಷ ಡ್ರೈವ್ ಮಾಡ್ಕೊಂಬಂದ್ರೆ ಈ ಊರು ಸಿಕ್ಬಿಡುತ್ತೆ ಮೇನ್ ರೋಡಲ್ಲಿ. ಆ ಊರಿಂದ ಹೊರಗಡೆ ಒಂದು ದೇವಸ್ಥಾನ ಇದೆ, ಈಶ್ವರನ ದೇವಸ್ಥಾನ ಪಕ್ಕ ತುಂಬ ವೀರಗಲ್ಲುಗಳಿದ್ದಾವೆ. ಎಷ್ಟು ವಿಶೇಷವಾಗಿದ್ದಾವೆ ಅಂತ ಹೇಳಿದ್ರೆ ನೀವು ಅವನ್ನೆಲ್ಲ ನೋಡಲೇಬೇಕು. ಬನ್ನಿ ಆ ವೀರಗಲ್ಲು ಯಾವ ಥರ ಇದೆ ನೋಡೋಣ. ಸ್ನೇಹಿತರೆ ನೋಡಿ, ನಿಮಗೆ ಅಲ್ಲಿ ದೂರದಲ್ಲಿ ಕಾಣಿಸ್ತಿರೋ ಮನೆ ಇದೆಯಲ್ಲ, ಮನೆ ಪಕ್ಕನೇ ಮೇನ್ ರೋಡು. ಚಿಕ್ಕಮಗಳೂರಿಂದ ಒಂದು 10 ನಿಮಿಷ ಅಷ್ಟೇ ಇಲ್ಲಿಗೆ. ಚಿಕ್ಕಮಗಳೂರಿಂದ ಬಲಗಡೆ ಕಾಣಿಸ್ತಾ ಇರೋದು ಹೆಂಚಿಂದು ಅದು ಸ್ಕೂಲ್. ಆ ಸ್ಕೂಲ್ ಪಕ್ಕ ಒಂದು ಕಾಲ್ದಾರಿ ಇದೆ ನೋಡಿ, ಈಗ ನೀವು ನೋಡ್ತಾ ಇದ್ದೀರಲ್ಲ ಕಾಲ್ದಾರಿ. ಸೊ ಈ ಕಾಲ್ದಾರಿನಲ್ಲಿ ಬಂದರೆ ನಿಮ್ಗೆ ಇಲ್ಲಿ ರಸ್ತೆ ಎಡಗಡೆಗೆ ಒಂದು ದೇವಸ್ಥಾನ ಕಾಣುತ್ತೆ ನೋಡಿ. ಈಗ ನೀವು ನೋಡ್ತಾ ಇದೆಯಲ್ಲ, ಇದೇ ದೇವಸ್ಥಾನ ಇದು. ಸೊ ಇದನ್ನು ಸೋಮೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಇದು ಸುಮಾರು 100 ವರ್ಷಗಳಿಂದ ಯಾವಾಗಲೂ ಜೀರ್ಣೋದ್ಧಾರ ಆಗಿದೆ. ಸೊ ಇಲ್ಲಿ ದೇವಸ್ಥಾನಕ್ಕಿಂತ ಮುಖ್ಯವಾಗಿ ಇಲ್ಲಿ ವೀರಗಲ್ಲುಗಳು ತುಂಬ ಇಂಪಾರ್ಟೆಂಟಾಗಿ ನಾವು ನೋಡಲೇಬೇಕು. ಅಷ್ಟು ಅದ್ಭುತವಾಗಿರುವಂಥ ವೀರಗಲ್ಲುಗಳು ಇಲ್ಲಿದ್ದಾವೆ ಸ್ನೇಹಿತರೆ. ನೋಡ್ಕೊಂಡು ಹೋಗೋಣ ಎಷ್ಟು ವೀರಗಲ್ಲುಗಳಿದ್ದಾವೆ ಇಲ್ಲಿ ಅಂತ, ಮತ್ತು ಹೆಂಗೆಲ್ಲ ಇದ್ದಾವೆ, ಯಾವ ಸ್ಥಿತಿನಲ್ಲಿದ್ದಾವೆ ಅಂತ ನೋಡೋಣ. ನೋಡಿ, ಇದು ಮೊದಲನೇ ವೀರಗಲ್ಲು. ಈ ಕೆಳಭಾಗದಲ್ಲಿ ಕಾಲ್ಭಾಗ ಮುಚ್ಚೋಗಿದೆ ನಮಗೆ. ಸೊ ಏನು ಕಾಣಿಸ್ತಾ ಇಲ್ಲ, ಇದ್ದದ್ದು ಚಿತ್ರಣ ಕಾಣಿಸ್ತಾ ಇಲ್ಲ, ಆದರೆ ಅದು ಮೇಲ್ಭಾಗದ್ದು ಕೆತ್ತನೆಗಳು ಮಾತ್ರ ನಮಗೆ ಕಾಣುತ್ತೆ. ಇಲ್ಲಿ ಇನ್ನೊಂದು ವೀರಗಲ್ಲಿದೆ. ಇಲ್ಲಿ ಕೆಲವು ವೀರಗಲ್ಲುಗಳೆಲ್ಲ ಹಳ್ಳದಲ್ಲಿ ಇದ್ದಾವೆ. ಅದು ಯಾಕೆ ಹಳ್ಳದಲ್ಲಿದ್ದಾವೆ ಅನ್ನೋದು ಗೊತ್ತಾಗ್ತಿಲ್ಲ, ರೀಸನ್ ಏನು ಅಂತ. ನೋಡಿ, ಇದರಲ್ಲಿ ನಮಗೆ ಶಾಸನ ಇದೆ, ತುಂಬ ಸುಂದರವಾಗಿದೆ ಶಾಸನ ಅದು. ನೋಡಿ, ಈ ವೀರಗಲ್ಲು ಹಳ್ಳದಲ್ಲಿದೆ ನೋಡಿ, ಹಳ್ಳದೊಳಗಡೆ ಇದೆ ವೀರಗಲ್ಲಿದು. ಆಮೇಲೆ ಇಲ್ಲೊಂದು ವೀರಗಲ್ಲು ಅರ್ಧ ತುಂಡಾಗಿ ಬಿದ್ದಿದೆ, ಅದರ ಇನ್ನೊಂದು ತುಂಡು ಈ ಕಡೆ ಎಲ್ಲೋ ಬಿದ್ದಿದೆ. ಸೊ ಇದು ಒಂದು ವೀರಗಲ್ಲು ಸ್ನೇಹಿತರೆ. ನೋಡಿ, ಈ ವೀರಗಲ್ಲು ನೋಡಿ, ಇದು ಕೂಡ ತುಂಬ ದೊಡ್ಡ ವೀರಗಲ್ಲಿದು. ಸೊ ಇದು ಕೂಡ ಇದ್ದುದ ಚಿತ್ರಣ ಕೆಳಭಾಗದಲ್ಲಿ ಮುಚ್ಚೋಗಿದೆ, ಮೇಲ್ಭಾಗದಲ್ಲಿ ಸ್ವರ್ಗಾರೋಹಣ ಮತ್ತು ಮೋಕ್ಷ ಸಿಗುವಂಥ ಕೆತ್ತನೆ ಇದೆ. ಸೊ ಇಲ್ಲೊಂದು ವೀರಗಲ್ಲಿದೆ. ಸೊ ಇದರಲ್ಲಿ ಕೂಡ ಕೆತ್ತನೆ ಇದೆ, ಶಾಸನ ಇದೆ ನೋಡಿ. ಇದು ಕೂಡ ಮೇಲೆ 2 ಪಟ್ಟಿಕೆಗಳು ಮಾತ್ರ ಕಾಣಿಸ್ತಾ ಇದೆ, ಕೆಳಗಡೆ ಇದ್ದುದ ಚಿತ್ರಣದ್ದು ಕಾಣಿಸ್ತಾ ಇಲ್ಲ. ಆಮೇಲೆ ಇಲ್ಲೊಂದು ವೀರಗಲ್ಲು ಆ ಕಡೆಗೆ ಮುಖ ಮಾಡ್ಕೊಂಡಿದೆ, ಅದು ಯಾವ ಥರ ಇದೆ ಅನ್ನೋದು ಈ ಕಡೆಯಿಂದ ನಮಗೆ ಕಾಣಿಸ್ತಾ ಇಲ್ಲ ನೋಡಿ. ಇಲ್ಲೊಂದು ವೀರಗಲ್ಲಿದೆ. ಆಮೇಲೆ ಇಲ್ಲಿ ಇನ್ನೊಂದು ವೀರಗಲ್ಲಿದೆ, ಇದು ತುಂಬ ದೊಡ್ಡ ವೀರಗಲ್ಲಿದು. ಇದು ಕೂಡ ಹಳ್ಳದಲ್ಲಿದೆ. ಸೊ ಅದರಿಂದ ನಮ್ಗೆ ಹೈಟ್ ಚಿಕ್ಕದಾಗಿ ಕಾಣಿಸ್ತಿದೆ ನೋಡಿ. ಇದು ಇಲ್ಲೊಂದು ವೀರಗಲ್ಲಿದೆ ನೋಡಿ, ಇದರಲ್ಲಿ ಕೂಡ ಶಾಸನ ಇದೆ. ತುಂಬ ದೊಡ್ಡ ವೀರಗಲ್ಲಿದು. ಒಳಭಾಗದಲ್ಲಿ ಹಳ್ಳದಲ್ಲಿ ನಿಂತ್ಕೊಂಡಿರೋದ್ರಿಂದ ಹೈಟ್ ಕಮ್ಮಿ ಕಾಣಿಸ್ತಿದೆ, ಬಟ್ ತುಂಬ 7 ಅಡಿ ಎತ್ತರ ಇರ್ಬೋದು ಅನಿಸುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ವೀರಗಲ್ಲಿದೆ, ಈಗ ನೀವು ನೋಡ್ತಿದ್ದೀರಲ್ಲ, ಇದೊಂದು ವೀರಗಲ್ಲು ನೋಡಿ. ಇದು ಕೂಡ ದೊಡ್ಡ ವೀರಗಲ್ಲು. ಸೊ ಇದರಲ್ಲೂ ಶಾಸನ ಇದೆ ನೋಡಿ. ಇದು ಕೂಡ ಹಳ್ಳದಲ್ಲಿದೆ ನೋಡಿ. ಇಲ್ಲಿ ಇಷ್ಟೊಂದು ವೀರಗಲ್ಲುಗಳಿದ್ದಾವೆ. ಈ ವೀರಗಲ್ಲುಗಳಲ್ಲಿ ಒಂದು ವೀರಗಲ್ಲಂತೂ ತುಂಬ ವಿಶೇಷವಾಗಿದೆ. ಏನು ಅಂದರೆ ಕ್ರಿಸ್ತಶಕ 1292ರಲ್ಲಿ 3ನೇ ವೀರಬಲ್ಲಾಳ ಆಳ್ವಿಕೆ ಮಾಡ್ತಾ ಇರ್ತಾನೆ. ಅಂದರೆ ಆಗ್ತಾನೆ ಪಟ್ಟಾಭಿಷೇಕ ಆಗಿರುತ್ತೆ 3ನೇ ವೀರಬಲ್ಲಾಳಂಗೆ ಹಳೆಬೀಡಲ್ಲಿ. ಆಗ ಸಮುದ್ರ ಪಾಂಡಿನ ಮನೆಯ ಮರಕಾಲ ಅಂತ ಇರ್ತಾನೆ. ಆತ ತನ್ನ ಇಡೀ ಕುಟುಂಬ ಸಮೇತ, ಪರಿವಾರ ಸಮೇತ, ವಸ್ತು ವಾಹನ ಸಮೇತ ಇಲ್ಲಿ ಬರ್ತಾನೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿನ ಒಂದು ಆಡಳಿತಕ್ಕೆ ಕಾಂಡ್ಯ ಗ್ರಾಮವನ್ನು ಅಗ್ರಹಾರವಾಗಿ ಕೊಡಿ ನನಗೆ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲಿ ಕಾಳದಾದೇವಿಯ ಮಗ ಪಾಂಡ್ಯದೇವ ಮಹಾದೇವ ಅಂತ ಇರ್ತಾನೆ. ಆತನಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಆ ಕೋಪದಲ್ಲಿ ಆ ಮರಕಾಲನ್ನು ಕೊಂದುಬಿಡ್ತಾನೆ, ಅಂದರೆ ಇರಿದು ಸಾಯಿಸಿಬಿಡ್ತಾನೆ. ಅದಕ್ಕೆ ಈ ಮರಕಾಲನ ಕಡೆಯವ್ರಿಗೂ ತುಂಬ ಕೋಪ ಬಂದ್ಬಿಡುತ್ತೆ ಈ ಪಾಂಡ್ಯದೇವನ ಮೇಲೆ. ಅವರೆಲ್ಲ ಯುದ್ಧಕ್ಕೆ ಬರ್ತಾರೆ. ಯುದ್ಧಕ್ಕೆ ಬಂದಾಗ ಈ ಪಾಂಡ್ಯದೇವನ ಪರವಾಗಿ ಬೇಲೂರಿನ ಚನ್ನಕೇಶವ ದೇವರ ಮಹಾಭಕ್ತನಾಗಿದ್ದ ಮಸಣಿ ತಮ್ಮನ ಮಗ ವೀರಮಸಣ ಅನ್ನೋನೊಬ್ಬ ವೀರಾವೇಶದಿಂದ ಹೋರಾಡಿ ಸತ್ತೋಗ್ತಾನೆ.
ಅವ ಸತ್ತೋದಾಗ ಇಲ್ಲಿ ಒಂದು ವೀರಗಲ್ಲನ್ನ ಹಾಕಿಸ್ತಾರೆ. ಆ ವೀರಗಲ್ಲನ್ನ ಹಾಕ್ಸಿ ಅದನ್ನ ಯಾರು ಪೂಜೆ ಮಾಡ್ತಾರೆ ಅವ್ರಿಗೆ ಈ ಭೂಮಿಯನ್ನ ದಾನ ಕೊಡ್ತಾರೆ. ಮತ್ತೆ ಈ ವೀರಗಲ್ಲನ್ನ ಮಾಡಿದವನು ಚಿಕ್ಕೋಜನ ಮಗ ಗೋಪೋಜ ಅಂತ. ಸೊ ಇಲ್ಲಿನ ಇನ್ನೊಂದು ವೀರಗಲ್ಲು 1190ರಲ್ಲಿ ಅಂದ್ರೆ ಆ ಘಟನೆಗಿಂತ ಹಿಂದೆನೆ ಹಾಕ್ಸಿರೋಂಥ ಒಂದು ವೀರಗಲ್ಲು. ಅದು ತುಂಬಾ ಇಂಟ್ರೆಸ್ಟಿಂಗು. ನೋಡಿ ಇಲ್ಲಿ ಪಕ್ಕದಲ್ಲೇ ಉಪ್ಪುವಳ್ಳಿ ಅಂತಿದೆ. ಆ ಉಪ್ಪುವಳ್ಳಿಗೂ ಇಂದವರ್ಗೂ ಮಧ್ಯೆ ಈ ಬಾರ್ಡರ್ ಇಶ್ಯೂ ಅಂದ್ರೆ ಇವಾಗ ನಾವು ದೇಶಗಳ ಮಧ್ಯೆ ಬಾರ್ಡರ್ ಯುದ್ಧ ಆಗುತ್ತೆ. ಆವಾಗ ಊರುಗಳ ಮಧ್ಯೆ ಯುದ್ಧ ಆಗ್ತಾ ಇತ್ತು. ಸೊ ಅಂತ ಒಂದು ಸಂದರ್ಭದಲ್ಲಿ ಇಂದಾವರ ಮತ್ತೆ ಉಪ್ಪುವಳ್ಳಿ ಮಧ್ಯೆ ಗಡಿ ಸಂಬಂಧಕ್ಕೆ ಒಂದು ಯುದ್ಧ ಆಗ್ಬಿಡುತ್ತೆ. ಅವಾಗ ಉಪ್ಪುವಳ್ಳಿಯ ಚಂಡಗಾವುಂಡ ಅಂತ ಒಬ್ಬ ಸತ್ತೋಗ್ತಾನೆ. ಆಮೇಲೆ ಇಬ್ಬರು ಒಂದು ಅಗ್ರಿಮೆಂಟ್ಗೆ ಬರ್ತಾರೆ, ಒಂದು ಒಪ್ಪಂದಕ್ಕೆ ಬಂದು ಆ ಉಪ್ಪುವಳ್ಳಿನಲ್ಲಿ ಯಾರು ಸತ್ತೋಗಿರ್ತಾರೆ ಯುದ್ಧದಲ್ಲಿ ಅವ್ರಿಗೆ ಇಂದವಾರದವರು ಪರಿಹಾರ ಕೊಡಬೇಕು ಅಂತ. ಸೊ ಇಂತಹ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಇರುವಂಥ ವೀರಗಲ್ ಕೂಡ ಇಲ್ಲೇನೇ ಇದೆ. ನೋಡಿ ಇಷ್ಟು ವೀರಗಲ್ಲುಗಳ ಮಾಹಿತಿ. ಇದು ದೇವಸ್ಥಾನ. ಸೊ ಇದು ಸೋಮೇಶ್ವರ ದೇವಸ್ಥಾನ ಅಂತ ಕರೀತಾರೆ. ನೋಡಿ ಒಳಭಾಗದಲ್ಲಿ ಲಿಂಗ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ, ನೋಡಿ ಇದು ಗರ್ಭಗುಡಿನಲ್ಲಿರುವಂಥ ಲಿಂಗ ತುಂಬ ದೊಡ್ಡದಾಗಿದೆ. ಅದು ಅಷ್ಟೇ ಅದಕ್ಕಿಂತ ದೊಡ್ಡದಾಗಿರೋದು ಇಲ್ಲಿ ಗಣಪತಿ ಇದೆ. ನೋಡಿ ಗಣಪತಿ. ಮತ್ತು ಇದ್ರ ಮುಂಭಾಗ ಒಂದು ನಂದಿ ಮೂರ್ತಿ ಇದೆ, ಅದು ಕೂಡ ತುಂಬ ಬೃಹದಾಕಾರವಾಗಿದೆ. ನೋಡಿ ಇದೆಲ್ಲ ದೊಡ್ಡ ದೊಡ್ಡ ವಿಗ್ರಹಗಳು ನೋಡಿದ್ರೆ ಇಲ್ಲಿ ಹೊಯ್ಸಳರ ಕಾಲದಲ್ಲಿ ತುಂಬ ದೊಡ್ಡ ದೇವಸ್ಥಾನನೇ ನಿರ್ಮಾಣ ಆಗಿತ್ತು ಅಂತ ನಮಗೆ ಅನಿಸುತ್ತೆ. ಮತ್ತು ಇಲ್ಲಿ ಕೆಲವು ವಿಗ್ರಹಗಳು ಎಲ್ಲ ಸ್ವಲ್ಪ ಭಗ್ನ ಆಗಿದ್ದಾವೆ. ಇಲ್ಲಿ ಕಾಲಭೈರವನದೊಂದು ಇದೆ, ಮತ್ತು ಇಲ್ಲಿ ಇನ್ನೊಂದು ಕಾಲಭೈರವನ ಒಂದು ಶಿಲ್ಪ ಮುರಿದೋಗಿದೆ. ಮತ್ತು ಈ ಕಡೆ ಒಂದು ಗುಡಿನಲ್ಲಿ ವೀರಭದ್ರನ ಒಂದು ಶಿಲ್ಪ ಇದೆ. ನೋಡಿ ಎಲ್ಲಿ ನೋಡಿದ್ರು ಇಲ್ಲೆಲ್ಲ ವೀರಗಲ್ಲುಗಳು ಶಿಲ್ಪಗಳೇ ನಮಗೆ ಕಣ್ಣು ಕಾಣಿಸ್ತವೆ ಸ್ನೇಹಿತರೆ. ಸೊ ಇದನ್ನೆಲ್ಲ ಸಂರಕ್ಷಣೆ ಮಾಡ್ಕೊಳ್ಳೋದೇನು ತುಂಬ ದೊಡ್ಡ ವಿಚಾರ ಅಲ್ಲ. ಯಾಕಂದರೆ ನಾನು ಚಿಕ್ಕಮಗಳೂರು ಫೀಲ್ಡ್ ವರ್ಕ್ ಮಾಡಬೇಕಾದ್ರೆ ಎಲ್ಲ ನೋಡಿದೆ. ಇದೆಲ್ಲ ದೊಡ್ಡ ಮನೆಗಳೆಲ್ಲ ಅರಮನೆಗಳು ಕಟ್ಕೊಂಡಿದ್ದಾರೆ ಇಲ್ಲಿ. ದೊಡ್ಡ ಶ್ರೀಮಂತರ ಇದ್ದಾರೆ ಇಲ್ಲಿ. ಸೊ ಅವ್ರ ಮನ್ಸು ಮಾಡಿದ್ರೆ ಏನು ಇದನ್ನು ಉಳಿಸ್ಕೊಳ್ಳೋದೇನು ಕಷ್ಟ ಏನಲ್ಲ. ಯಾಕಂದರೆ ಇಲಾಖೆನೇ ಮಾಡಬೇಕು, ಡಿಪಾರ್ಟ್ಮೆಂಟೇ ಮಾಡಬೇಕು, ಅವ್ರು ಮಾಡಬೇಕು ಇವ್ರು ಮಾಡಬೇಕು ಅಂತ ಕಾದು ಕೂರೋ ಬದಲು ಇಲ್ಲಿರೋಂಥ ಶ್ರೀಮಂತರೇ ಎಲ್ಲರೂ ಸೇರಿ ಈ ದೇವಸ್ಥಾನವನ್ನು ಸುತ್ತಮುತ್ತ ಇನ್ನೂ ಪಾಳ್ಬಿದ್ದಿರೋ ದೇವಸ್ಥಾನಗಳನ್ನೆಲ್ಲ ಜೀರ್ಣೋದ್ಧಾರ ಮಾಡಿಸ್ಕೊಳ್ಳೋಂಥ ಶಕ್ತಿ ಅವ್ರಿಗೆ ನಿಜವಾಗ್ಲೂ ಇದೆ. ಅವರೇನು ಅವ್ರ ಕೈಲಿ ಆಗದೆ ಇರೋವಂಥ ಕೆಲಸ ಅಲ್ವೇ ಅಲ್ಲ. ಇದು ಖಂಡಿತ ಮನಸ್ಸು ಮಾಡಿದ್ರೆ ಆಗುತ್ತೆ ಸ್ನೇಹಿತರೆ. ಆ ಒಂದು ಮನಸ್ಸು ಮಾಡಬೇಕಷ್ಟೇ ಅವರು. ಸೊ ಇಲ್ಲಿ ವೀರಗಲ್ಲುಗಳ ಪಾರ್ಕ್ ಅಂತ ಮಾಡ್ಬೋದು. ಅಂದರೆ ಈಗ ಕೋಲಾರ ಡಿಸ್ಟಿಕಲ್ಲಿ ಅರಬ್ಬಿ ಕೊತ್ತನೂರು ಅಂತಿದೆ, ಅಲ್ಲಿ ವೀರಗಲ್ಲುಗಳ ಪಾರ್ಕ್ ಮಾಡಿದ್ದಾರೆ. ಅಗ್ರಹಾರ ಬಾಚಹಳ್ಳಿನಲ್ಲಿ ವೀರಗಲ್ಲುಗಳನ್ನೆಲ್ಲ ಸಂರಕ್ಷಣೆ ಮಾಡಿದ್ದಾರೆ ನೀಟಾಗಿ. ಸೊ ಅದೇ ರೀತಿ ಇಲ್ಲಿರುವಂಥ ವೀರಗಲ್ಲುಗಳನ್ನ ಕೂಡ ಒಂದೇ ಇವನ್ನೆಲ್ಲ ಮೇಲಕ್ಕೆತ್ತಿ ಒಂದು ಕಟ್ಟೆ ಕಟ್ಟಿ ನೀಟಾಗಿ ಸಂರಕ್ಷಣೆ ಮಾಡಿ ಅದರಲ್ಲಿ ಏನಿದೆ ಮಾಹಿತಿ ಅದನ್ನೆಲ್ಲ ಒಂದು ಬೋರ್ಡ್ ಮಾಡಿ ಹಾಕಿದ್ರೆ ಒಂದು ಒಳ್ಳೆ ಟೂರಿಸ್ಟ್ ಸ್ಪಾಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೋಡಿ ಈ ದೇವಸ್ಥಾನದ ಮುಂದೆ ಒಂದು ರಾಶಿ ಚಕ್ರದ ಕಲ್ಲಿದೆ ಸ್ನೇಹಿತರೆ. ಇದು ತುಂಬ ಇಂಟ್ರೆಸ್ಟಿಂಗು. ಕರ್ನಾಟಕದಲ್ಲಿ ಉಳ್ಕೊಂಡಿರುವಂಥ ಕೆಲವು ರಾಶಿ ಚಕ್ರದ ಕಲ್ಲುಗಳಲ್ಲಿ ಇದು ಕೂಡ ಒಂದು. ಇದನ್ನ ಒಂದು ಕಂಬದ ಮೇಲೆ ನಿಲ್ಲಿಸಿರ್ತಾರೆ. ಅದು ಉಪ್ಪುವಳ್ಳಿನಲ್ಲಿ ಇದೆ. ಇಲ್ಲಿ ಕೆಳಭಾಗದಲ್ಲಿ ಇಟ್ಟಿದ್ದಾರೆ. ನೋಡಿ ನೀವು ರಾಶಿ ಚಕ್ರದ ಕಲ್ಲು ಏನು ಅಂದರೆ ಇದು ಕಮಲದ ದಳಗಳ ಮಧ್ಯದಲ್ಲಿ ಸೂರ್ಯ ಇರುತ್ತೆ, ಅದು ಇಲ್ಲಿ ಹೊರಟೋಗಿದೆ. ಒಳಭಾಗದಲ್ಲಿ 12 ದ್ವಾದಶಾದಿತ್ಯರು ಅಂತ ನೀವು ನೋಡ್ತಾ ಇದ್ದೀರಾ ನಿಂತಿರೋಂಥ ಸೂರ್ಯ ಕಮಲಗಳನ್ನು ಹಿಡ್ಕೊಂಡು. ಇಲ್ಲಿ ಹೊರಭಾಗದಲ್ಲಿ ರಾಶಿ ಚಿಹ್ನೆಗಳು ನೀವು ನೋಡ್ತಿದ್ದೀರಲ್ಲ, ಈ ಕಡೆಗೆ ಮತ್ಸ್ಯ, ಮೇಷ, ವೃಷಭ. ಸೊ ಈ ರೀತಿಯಾಗಿ ಒಟ್ಟು 12 ರಾಶಿ ಚಿಹ್ನೆಗಳು ಹೊರಭಾಗದಲ್ಲಿ ಇರ್ತವೆ. ಸೊ ಇದನ್ನ ರಾಶಿ ಚಕ್ರದ ಕಲ್ಲು ಅಂತಾರೆ. ಸೊ ಇದನ್ನ ಆ ಕಾಲದಲ್ಲಿ ಏನು ಜ್ಯೋತಿಷ್ಯ, ಭವಿಷ್ಯ, ಏನು ರಾಜಕೀಯ, ಮಳೆ ಬೆಳೆ, ಸೊ ಇದನ್ನ ಪ್ರಿಡಿಕ್ಟ್ ಮಾಡೋದಕ್ಕೋಸ್ಕರ ಈ ಒಂದು ರಾಶಿ ಚಕ್ರದ ಕಲ್ಲನ್ನು ಬಳಕೆ ಮಾಡ್ತಾ ಇದ್ರಂತೆ. ಸೊ ತುಂಬ ಸುಸ್ಥಿತಿನಲ್ಲಿರೋ ಒಂದು ರಾಶಿ ಚಕ್ರದ ಕಲ್ಲು ಅರಸೀಕೆರೆ ಹತ್ರ ಹಿರಿಯೂರು ಅಂತ, ಸೊ ಅಲ್ಲಿದೆ. ಅದು ಬಿಟ್ಟರೆ ಕೆಲವು ವೀರಗಲ್ಲುಗಳು ಹಳೇಬೀಡು, ಅಮೃತಾಪುರ, ನಾರ್ತ್ ಕರ್ನಾಟಕ ಮತ್ತು ಚಿಕ್ಕಮಗಳೂರು ಭಾಗದಲ್ಲೇ ತುಂಬ ಕಡೆ, ಮಂಡ್ಯ ಡಿಸ್ಟಿಕ್ಕಲ್ಲಿ, ಸೊ ಇಂಥ ಕಡೆ ಕಾಣ್ಬೋದು. ಅದರಲ್ಲಿ ಇದು ಕೂಡ ಒಂದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ವೀರಗಲ್ಲುಗಳು, ಈ ಹೊಯ್ಸಳ ದೇವಸ್ಥಾನಗಳ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದ್ದರೆ ಇಂದಾವರಕ್ಕೆ ಬಂದು ಇಂದಾವರದ ಈ ಒಂದು ಲೊಕೇಶನ್ನ ನೋಡ್ಬೋದು ನೀವು. ಎಷ್ಟೊಂದು ವೀರಗಲ್ಲುಗಳು, ದೇವಸ್ಥಾನ ಎಲ್ಲ ಇಲ್ಲಿದೆ. ತುಂಬ ಚೆನ್ನಾಗಿದೆ, ಬಟ್ ಮೇಂಟೆನೆನ್ಸ್ ಮಾಡಬೇಕಷ್ಟೆ, ಅದೇನು ಕಷ್ಟ ಏನಿಲ್ಲ. ದಯವಿಟ್ಟು ಚಿಕ್ಕಮಗಳೂರಿನ ಶ್ರೀಮಂತರು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಇಲಾಖೆ ಜೊತೆ ಮಾತುಕತೆ ನಡೆಸಿ ನೀವೇ ಎಲ್ಲ ಸೇರಿಕೊಂಡು ಈ ಒಂದು ಪ್ಲೇಸನ್ನು ಸಂರಕ್ಷಣೆ ಮಾಡಿ. ಯಾಕಂದರೆ ಇದು ಒಂದು 800-900 ವರ್ಷಗಳಷ್ಟು ಹಳೇದಾಗಿರುವಂಥ ಇತಿಹಾಸ ಇದೆ ಇಲ್ಲಿನ ವೀರಗಲ್ಲುಗಳಿಗೆ. ದಯವಿಟ್ಟು ಈ ಒಂದು ಜಾಗವನ್ನು ಸಂರಕ್ಷಣೆ ಮಾಡ್ಕೊಳ್ಳಿ ಅಂತ ಕೇಳ್ತಾ ನಿಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ. ನಮಸ್ಕಾರ.